ಭರತನು ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸನ್ನಾಹವನ್ನು ಮಾಡಿ ಅಣ್ಣನಲ್ಲಿ ಆ ವಿಚಾರವನ್ನು ಭಿನ್ನಯಿಸಿಕೊಂಡನು. ಆಗ ಶ್ರೀರಾಮನು ಪೂಜ್ಯರಾದ ವಸಿಷ್ಠರನ್ನು, ತನ್ನ ತಮ್ಮಂದಿರನ್ನು, ಹಾಗೆಯೇ ಸುಮಂತ್ರ ಹನುಮಂತಾದಿಗಳನ್ನು ಕುಳ್ಳರಿಸಿಕೊಂಡು, ನಮ್ಮ ಸಾಮ್ರಾಜ್ಯವು ಬಹಳ ವಿಸ್ತಾರಗೊಂಡು ಸುಸಮೃದ್ಧವಾಗಿದೆ. ಅಣ್ಣ ತಮ್ಮಂದಿರಾದ ನಮಗೆ ನಾಲ್ವರಿಗೂ ಎರಡೆರಡರಂತೆ ಸುಪುತ್ರರೇ ಜನ್ಮಿಸಿರುವರು. ಒಬ್ಬರಿಂದೊಬ್ಬರು ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಗುರುದೇವತಾನುಗ್ರಹದಿಂದ ನಮ್ಮ ಮಕ್ಕಳೆಲ್ಲರೂ ಸದ್ಯ ವಿಧಿಯ ಸಂಪನ್ನರೇ ಆಗಿ ಧರ್ಮನಿರತರಾಗಿರುವರು. ಕಿರಿಯರೇ ಆದರೂ ಆ ಎಲ್ಲರೂ ರಾಜ್ಯಾಧಿಕಾರವನ್ನು ನಿರ್ವಹಿಸಿಕೊಂಡಿರುವುದೇ ಯುಕ್ತವೆಂದು ನನಗನಿಸುತ್ತದೆ. ಪ್ರತಿಯೊಬ್ಬನನ್ನು ಒಂದೊಂದು ಪಟ್ಟಣದಲ್ಲಿ ನಿಲ್ಲಿಸಿ ಆ ವಲಯದ ಪ್ರದೇಶದ ರಾಜ್ಯಾಧಿಕಾರವನ್ನಿತ್ತು ಪಟ್ಟಾಭಿಷೇಕವು ಜರುಗಬೇಕೆಂಬುದೇ ನನ್ನ ಅಪೇಕ್ಷೆಯು. ನೀವೆಲ್ಲರೂ ಸಮ್ಮತಿಸುವುದಾದರೆ ಲಕ್ಷ್ಮಣನ ಪುತ್ರರಾದ ಅಂಗದ ಹಾಗೂ ಚಂದ್ರಕೇತುಗಳನ್ನು ತಾರಾಪಥ ಮತ್ತು ಕೇತುಮೂಲಗಳಲ್ಲಿಯೂ, ಶತ್ರುಘ್ನನ ಕುವರರಾದ ಸುಬಾಹು ಮತ್ತು ಶತ್ರುಘಾತಿಯರನ್ನು ಮಧುರೆ ಹಾಗೂ ವೈದಿಶ ನಗರಗಳಲ್ಲಿಯೂ, ಭರತ ನಂದರಾದ ಪುಷ್ಕರ ಮತ್ತು ತಕ್ಷಕರನ್ನು ಗಾಂಧಾರ ದೇಶದ ಅದೇ ಹೆಸರಿನ ಪುಷ್ಕರ ಮತ್ತು ತಕ್ಷಶಿಲ ಎಂಬಲ್ಲಿಯೂ, ಇನ್ನು ಕುಶನನ್ನು ಕುಶಾವತಿಯಲ್ಲಿಯೂ, ಲವನನ್ನು ಶ್ರಾವಸ್ತಿ ಪಟ್ಟಣದಲ್ಲಿಯೂ ಅಧಿಕಾರವಿತ್ತು ನೆಲೆಗೊಳಿಸಿ ಪಟ್ಟಕೊಟ್ಟುವುದು ಯುಕ್ತವು. ಆದರೆ ಅಯೋಧ್ಯೆಯಲ್ಲಿ ಮುಂದೆ ಯಾರು ಅರಸನಾಗುತ್ತಾನೋ ಅವನಿಗೆ ಉಳಿದ ಎಲ್ಲರೂ ವಿಧೇಯರಾಗಿ ವರ್ತಿಸಿ ನಮ್ಮ ಹಿರಿಯ ಸಾಮ್ರಾಜ್ಯವನ್ನು ಯಾವ ನ್ಯೂನತೆಯೂ ಹೊಂದದಂತೆ ನೋಡಿಕೊಳ್ಳಲಿ. ನಮ್ಮ ತಮ್ಮನೂ ಯುವರಾಜನೂ ಆಗಿರುವ ಭರತನಿಂದಲೇ ನಿಯೋಜಿಸಲ್ಪಡತಕ್ಕವನು ಮುಂದೆ ಅಯೋಧ್ಯೆಯಲ್ಲಿದ್ದು ತನ್ನವರೊಂದಿಗೆ ನಮ್ಮ ಸಾಕೇತವನ್ನಾಳಲಿ. ಇದೇ ನನ್ನ ಅಭಿಷ್ಟವು. ನೀವೆಲ್ಲರೂ ಇದ್ದು ಇದನ್ನು ಮನ್ನಿಸಿ ಪೂರೈಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ ಎಂದು ಆ ಎಲ್ಲರ ಮುಂದೆ ನಿವೇದಿಸಿಕೊಂಡನು. ಸರಿಯಾದ ವ್ಯವಸ್ಥೆ ಇದು, ಮುಂದೆ ಶ್ರೇಯಸ್ಸಾಧನೆಗೆ ಕಾರಣವಾಗಬಹುದು ಎಂದು ವಸಿಷ್ಠರು ನಿರೂಪಿಸಿದರು. ಆದರೆ ಭರತನು, ಎಲ್ಲವನ್ನೂ ನಾನು ಅಂಗೀಕರಿಸುವವನು. ಅಯೋಧ್ಯೆಯ ಪಾಲಕನನ್ನು ಭರತನೇ ನಿಯೋಜಿಸಬೇಕೆಂದು ಅಣ್ಣನು ಅಪ್ಪಣೆ ಮಾಡಿದ್ದುದರಿಂದ ನಾನು ಈಗಲೇ ಆ ಭಾರವನ್ನು ಕಳೆದುಕೊಳ್ಳುವುದು ವಿಹಿತವು. ನಮ್ಮ ವಂಶಪದ್ಧತಿಯಂತೆ ಅರಸನ ಹಿರಿಯ ಮಗನೇ ಸಾಕೇತವನ್ನು ಪಾಲಿಸಬೇಕಾಗಿದೆ. ನಾನು ನಿಯೋಜಿಸುವುದಾದರೂ ಅದನ್ನೇ. ಅಣ್ಣನ ಹಿರಿಯ ಮಗನಾದ ಕುಶನೇ ಮುಂದೆ ಅಯೋಧ್ಯೆಯನ್ನು ಆಳುವುದು ಯುಕ್ತವು. ಉಳಿದ ಎಲ್ಲ ಅವನ ತಮ್ಮಂದಿರು ಅವನ ಆಜ್ಞಾನುವರ್ತಿಗಳಾಗಿ ಬೇರೆ ಬೇರೆ ಕಡೆ ಅಣ್ಣ ಶ್ರೀರಾಮನು ಅಪ್ಪಣೆ ಮಾಡಿದಂತೆ ಇದ್ದುಕೊಂಡು ಅಯೋಧ್ಯೆಯನ್ನು ಓಲೈಸಿ ನಡೆದುಕೊಳ್ಳಲಿ. ಅದೇ ನನ್ನ ಅಭಿಷ್ಟವು ಎಂದು ನುಡಿದನು. ಎಲ್ಲರೂ ಅದಕ್ಕೆ ಒಡಂಬಟ್ಟು ತಲೆದೂಗಿದರು. ಮಕ್ಕಳಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ಆಯಾ ಪಟ್ಟಣಗಳಲ್ಲಿ ಅವರನ್ನು ನೆಲೆಗೊಳಿಸಬರಲು ಭರತ ಶತ್ರುಘ್ನರೇ ಮಂತ್ರಿಯಾದ ಸುಮಂತ್ರನೊಂದಿಗೆ ಹೋಗಿ ಬರಬೇಕೆಂದು ಶ್ರೀರಾಮನು ಸೂಚಿಸಿದನು. ಅಂತೆಯೇ ಸಕಲ ಸಿದ್ಧತೆಗಳೊಂದೊಡಗೂಡಿ ಆ ಮೂವರು ಆ ಕೆಲಸದಲ್ಲಿ ಉದ್ಯುಕ್ತರಾಗಿ ಅತ್ತ ನಡೆದರು. ಅಯೋಧ್ಯೆಯ ಪಟ್ಟಾಭಿಷೇಕವು ಎಲ್ಲವೂ ಮುಗಿದ ಬಳಿಕ ಎಂದು ನಿರ್ಣಯಿಸಿ ಹಾಗೆಯೇ ಬಾಕಿ ಇಟ್ಟರು. ಅತ್ಯಂತ ವೈಭವದಿಂದ ಅಲ್ಲಲ್ಲಿ ಹೇಗೆ ಬೇಕೋ ಹಾಗೆ ಕ್ರಮದಂತೆ ಪಟ್ಟಾಭಿಷೇಕ ಸಮಾರಂಭಗಳು ನೆರವೇರಿದವು. ಒಂದೊಂದು ಕಡೆ ಒಂದೆರಡು ದಿನ ಆ ಮೂವರು ನಿಂತು ಮಾಡಬೇಕಾದ ಯಾವತ್ತೂ ನೀತಿಬೋಧೆ, ರಾಜನೀತಿ, ಧರ್ಮರಹಸ್ಯ ಮುಂತಾದವುಗಳನ್ನು ಸವಿವರವಾಗಿ ಬೋಧಿಸಿ ತಮ್ಮ ಕಾರ್ಯಭಾರವನ್ನು ಪೂರೈಸಿದರು. ಭರತನ ಪತ್ನಿಯೂ ಶತ್ರುಘ್ನನ ಪತ್ನಿಯೂ ತಮ್ಮ ತಮ್ಮ ಕಿರಿಯ ಮಕ್ಕಳೊಂದಿಗೆ ಅಲ್ಲಲ್ಲೇ ಉಳಿದುಕೊಂಡರು. ಅವರಿಗೆ ಮುಂದಿನ ಮಹಾಪ್ರಸ್ಥಾನದ ವಿಚಾರವು ಅಷ್ಟೊಂದು ತಿಳಿದಿರಲಿಲ್ಲ. ಅದು ತಿಳಿದು ಹೋದರೆ ಮತ್ತೊಂದು ಸಂಕಟವೇ ಪ್ರಾಪ್ತಿಸಬಹುದೆಂದು ಅವರ ಗಂಡಂದಿರು ಅದನ್ನು ಹೇಳಿಯೂ ಇರಲಿಲ್ಲ. ಮಕ್ಕಳನ್ನು ಪಡೆದು ಕೃತಾರ್ಥರಾದ ತಾಯಿಯರು ಆ ಮಕ್ಕಳ ಸಂತೋಷದಲ್ಲಿ ಪಾಲುಗೊಂಡು ತಾವು ಸಂತಸವನ್ನು ಹೊಂದುವುದು ತೀರಾ ವಿಹಿತವೆಂದು ಭರತ ಶತ್ರುಘ್ನರು ಎಣಿಸಿದ್ದರು. ಹಾಗಾಗಿ ಪತ್ನಿಯರನ್ನು ಸುಖವಾಗಿ ಮಕ್ಕಳ ಬಳಿ ಬಿಟ್ಟು ಅವರು ನಿಶ್ಚಿಂತೆಯಿಂದ ವ್ಯವಸ್ಥೆಯನ್ನು ಪೂರೈಸಿ ಬಂದು ತಮ್ಮ ಅಣ್ಣನನ್ನು ಕಂಡರು. ಕುಶನಿಗೂ ಲವನಿಗೂ ಅವರವರಿಗೆ ಸಂಬಂಧಪಟ್ಟ ಪಟ್ಟಣಗಳಲ್ಲಿ ಇವರೇ ಹೋಗಿ ಪಟ್ಟಾಭಿಷೇಕವನ್ನು ಮಾಡಿಸಿ ಬಂದಿದ್ದರು. ಮುಂದೆ ಭರತನ ಇಷ್ಟದಂತೆ ಅಯೋಧ್ಯೆಯಲ್ಲಿ ಕುಶನ ಪಟ್ಟಾಭಿಷೇಕವು ಮಾತ್ರ ಉಳಿಯಿತು. ಅದನ್ನು ಆಮೇಲೆ ಅವರೇ ಇದ್ದು ಪೂರೈಸುವಂತೆ ಶ್ರೀರಾಮನು ವಸಿಷ್ಠರಲ್ಲಿ ವಿಜ್ಞಾಪಿಸಿಕೊಂಡನು. ಅವರು ಅದಕ್ಕೆ ಸಮ್ಮತಿಸಿದರು. ಅಂತೆಯೇ ಶ್ರೀರಾಮನು ರಾಜೋಚಿತವಾದ ಎಲ್ಲ ಭೂಷಣಗಳನ್ನೂ ಚಿಹ್ನೆಗಳನ್ನೂ ತೆಗೆದು ಗುರುಸನ್ನಿಧಿಯಲ್ಲಿ ಸಮರ್ಪಿಸಿಬಿಟ್ಟನು. ಅಲ್ಲದೆ ತನ್ನ ತಮ್ಮಂದಿರೊಂದಿಗೆ ವ್ರತಗ್ರಹಣ ಮಾಡಿ 3 ದಿನಗಳವರೆಗೆ ಅಹೋರಾತ್ರಿ ಪೂಜ್ಯರಾದ ವಸಿಷ್ಠರಿಂದ ಆತ್ಮವಿದ್ಯಾಬೋಧೆಯನ್ನು ಗುರುಪದೇಶವಾಗಿ ಪಡೆದು ಪೂರ್ಣಾನಂದವನ್ನು ಹೊಂದಿದನು.
4ನೆಯ ದಿನ ಸರ್ವಪ್ರಾಯಶ್ಚಿತ ರೂಪವಾಗಿ ಪ್ರತ್ಯೇಕವಾದ ಹೋಮಗಳು, ಗೋಭೂ ಹಿರಣ್ಯಾದಿ ಮಹಾದಾನಗಳು ನಡೆದು ಪೂರ್ವಭಾವಿಯಾದ ಯಾವತ್ತೂ ಕರ್ಮಗಳು ಪೂರೈಸಲ್ಪಟ್ಟವು. ಆ ರಾತ್ರಿ ಸ್ವಯಂ ವಸಿಷ್ಠರೇ ಆ ಮೂವರ ದೇಹಕ್ಕೂ ತಮ್ಮ ಸ್ವಹಸ್ತದಿಂದ ವಿಧಿಯುಕ್ತವಾಗಿ ನವನೀತ ಲೇಪನವನ್ನು ಪೂರೈಸಿದರು. ಉಳಿದಿದ್ದ ಸ್ವಲ್ಪರಾತ್ರಿಯನ್ನು ಆ 3 ಮಂದಿಯೂ ದರ್ಭಶಯನದಲ್ಲಿದ್ದು ಆತ್ಮಧ್ಯಾನದಲ್ಲಿ ಕಳೆದರು. ವಿ ಎನ್ ಭಾಗವತ್ ಪರ್ಬಳ್ಳಿ.